ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನವನ್ನು ಅನೇಕರು ಖುಷಿಯಿಂದ ಅದನ್ನು ಸ್ವೀಕರಿಸಿದ್ದಾರೆ. ಆದರೆ ಇಲ್ಲೊಬ್ಬ ಶಾಸಕರು ಅದನ್ನು ಧಿಕ್ಕರಿಸಿದ್ದಾರೆ. ಶಾಸಕ ಸುಬ್ಬಾರೆಡ್ಡಿ ಅವರು ಕರ್ನಾಟಕ ಬೀಜ ನಿಗಮದ ಮಂಡಳಿಯ ಅಧ್ಯಕ್ಷ ಸ್ಥಾನವನ್ನು ಒಪ್ಪಿಲ್ಲ, ಧಿಕ್ಕರಿಸಿದ್ದಾರೆ. ನನಗೆ ಬೇಡ ಅಂತ ಹೇಳ್ಕೊಂಡಿದ್ದಾರೆ ಅವರು. ಬಾಗೇಪಲ್ಲಿಯ ವಿಧಾನಸಭಾ ಕ್ಷೇತ್ರದ ಶಾಸಕ ಸುಬ್ಬಾರೆಡ್ಡಿ ಜನಪರ ಸೇವೆ ಮಾಡುವಂಥ ಹುದ್ದೆ ಕೊಡಬೇಕು ನನಗೆ ಅಂತ ಹೇಳಿ ವರಿಷ್ಠರಿಗೆ ಮನವಿ ಮಾಡಿದ್ದಾರೆ. ನೀಡದೇ ಇದ್ದರೆ ಚುನಾವಣೆಯಲ್ಲಿ ವ್ಯತಿರಿಕ್ತ ಪರಿಣಾಮದ ಎಚ್ಚರಿಕೆ ಗಮನಿಸಬೇಕಾಗುತ್ತೆ. ಅದನ್ನು ಕೊಡಲೇಬೇಕು, ಕೊಡದೆ ಹೋದರೆ ನೋಡ್ಕೊತೀನಿ ಮುಂದಿನ ಚುನಾವಣೆಯಲ್ಲಿ ಅನ್ನುವ ಅರ್ಥದಲ್ಲಿ ಶಾಸಕರ ಬೆಂಬಲಿಗರ ಮೂಲಕ ಕಾಂಗ್ರೆಸ್ ವರಿಷ್ಠರಿಗೆ ಎಚ್ಚರಿಕೆಯನ್ನು ನೀಡಲಾಗಿದೆ. ಹೈಕಮಾಂಡ್ಗೆ ಕಾಂಗ್ರೆಸ್ ಮುಖಂಡ ನರೇಂದ್ರ ಅವರಿಂದ ಎಚ್ಚರಿಕೆ ಅಂತೆ. ನರೇಂದ್ರ ಮಾತಾಡಿದ್ದಾರೆ ಅವರ ನಾಯಕರ ಪರವಾಗಿ, ಅವರ ಶಾಸಕರ ಪರವಾಗಿ ಮಾತನಾಡಿದ್ದಾರಲ್ಲ, ಅದು ಪರೋಕ್ಷವಾಗಿ ಸುಬ್ಬಾರೆಡ್ಡಿ ಅವರ ಮಾತುಗಳನ್ನೇ ಇವರ ಬಾಯಿಂದ ಹೇಳಿಸಿದ್ದಾರೆ ಅಂತ ಅಂದುಕೊಳ್ಬೋದಾ? ಏನು ಮಾತನಾಡಿದ್ದಾರೆ ನೋಡೋಣ. ಜನಪ್ರಿಯ ಶಾಸಕರಾದ ಸುಬ್ಬಾರೆಡ್ಡಿ ಅವರನ್ನ ಇವತ್ತು ರಾಜ್ಯ ಸರ್ಕಾರ ಏನು ನಿಗಮ ಮಂಡಳಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸುಬ್ಬಾರೆಡ್ಡಿ ಅವರನ್ನ ರಾಜ್ಯ ಬೀಜ ನಿಗಮ ಮಂಡಳಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರೋದಕ್ಕೆ ಕ್ಷೇತ್ರದ ಜನತೆಗೆ ತುಂಬ ನಿರಾಸೆ ಉಂಟಾಗಿದೆ. ಯಾಕಂದರೆ ಸುಮಾರು 3 ಬಾರಿ ಹ್ಯಾಟ್ರಿಕ್ ಶಾಸಕರಾಗಿ ಆಯ್ಕೆ ಆಗಿರ್ತಕ್ಕಂಥ ಸುಬ್ಬಾರೆಡ್ಡಿ ಅಣ್ಣವರು ಮೊನ್ನೆ ಆಪರೇಷನ್ ಕಮಲದಲ್ಲಿ ಅವರಿಗೆ ಒಂದು ದೊಡ್ಡ ಆಫರ್ ಕೂಡ ಕೊಟ್ಟಿತ್ತು ಹಿಂದಿನ ಸರ್ಕಾರ, ನಿಮ್ಮನ್ನು ಮಂತ್ರಿ ಮಾಡ್ತೀವಿ ಅಂತ. ಅವರು ಆ ಮಂತ್ರಿ ಇದನ್ನು ಕೂಡ ನಿರಾಕರಣೆ ಮಾಡಿ ಪಕ್ಷ ನಿಷ್ಠೆಯನ್ನು ಪ್ರದರ್ಶನ ಮಾಡಿರ್ತಕ್ಕಂಥ ಸುಬ್ಬಾರೆಡ್ಡಿ ಅಣ್ಣವ್ರಿಗೆ ಮೊನ್ನೆ ಬಂದ ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಪ್ರಥಮ ಹಂತದಲ್ಲೇ ಒಂದು ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗುತ್ತೆ ಅಂತ ಜನ ನಂಬಿಕೆ ಇಟ್ಟಿದ್ರು. ಆದರೆ ಅದರಲ್ಲೂ ಕೂಡ ನಿರಾಸೆ ಮಾಡಿದ್ರು. ಮತ್ತೆ ಇವತ್ತು ಏನು ಈ ನಿಗಮ ಮಂಡಳಿಯ ಅಧ್ಯಕ್ಷ ಸ್ಥಾನದಲ್ಲಿ ಕೂಡ ಜನರಿಗೆ ಅನುಕೂಲ ಆಗದೇ ಇರತಕ್ಕಂಥ ಒಂದು ಬೀಜ ನಿಗಮವನ್ನು ಕೊಟ್ಟಿರೋದಕ್ಕೆ ಈ ಕ್ಷೇತ್ರದ ಜನತೆಗೆ ತುಂಬಾ ನಿರಾಸೆ ಉಂಟಾಗಿದೆ. ರಾಜ್ಯ ಸರ್ಕಾರ ಕೂಡಲೇ ಅವ್ರನ್ನ ಸಚಿವ ಸಂಪುಟದಲ್ಲಾದರೂ ತಗೋಬೇಕು, ಇಲ್ಲ ಅಂದ್ರೆ ಜನರಿಗೆ ಅನುಕೂಲವಾಗ್ತಕ್ಕಂಥ ಒಳ್ಳೆ ನಿಗಮ ಮಂಡಳಿಯ ಅಧ್ಯಕ್ಷ ಸ್ಥಾನವನ್ನಾದರೂ ಕೊಡಬೇಕು. ಇಲ್ಲ ಅಂದ್ರೆ ಕ್ಷೇತ್ರದ ಜನತೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷಕ್ಕೆ ತುಂಬಾ ಹೊಡೆತ ಬೀಳುತ್ತೆ ಅನ್ನೋ ನಂಬಿಕೆ ಇದೆ. ಇವತ್ತು ರಾಜ್ಯ ಸರ್ಕಾರ ಏನು ನಿಗಮ ಮಂಡಳಿಗಳ ಪಟ್ಟಿಯನ್ನು